ಬನ್ನಿ ಇವತ್ತು ಕಡಲ ಮಕ್ಕಳು ಅನ್ನೋ ಒಂದು ಅದ್ಭುತ ಕಥೆಯ ಭಾಗವನ್ನ ನೋಡೋಣ. ಇದು ಕೇವಲ ಒಬ್ಬ ಮೀನುಗಾರನ ಕಥೆಯಲ್ಲ. ಪ್ರಕೃತಿಯ ಮುಂದೆ ಮತ್ತೆ ತನ್ನೊಳಗಿನ ಅಹಂಕಾರದ ಮುಂದೆ ಮನುಷ್ಯ ನಡೆಸೋ ಒಂದು ದೊಡ್ಡ ಹೋರಾಟದ ಕಥೆ ಇದು. ಕತೆ ಶುರುವಾಗೋದೇ ಒಂದು ಥ್ರಿಲ್ಲಿಂಗ್ ಪಾಯಿಂಟ್ನಲ್ಲಿ. ಎಲ್ಲವೂ ಚೆನ್ನಾಗಿದ್ದಾಗಿನಿಂದಲ್ಲ, ಬದಲಿಗೆ ಎಲ್ಲವೂ ಕೈಮೀರಿ ಹೋದ ಒಂದು ಭಯಾನಕ ಬಿಕ್ಕಟ್ಟಿನ ಮಧ್ಯದಿಂದಲೇ ಕಥೆ ನಮ್ಮನ್ನ ಒಳಗೆಳೆಯುತ್ತೆ. ಹಾಗಾದ್ರೆ ಏನಾಯ್ತು ಅಲ್ಲಿ? ಮೀನು ಹಿಡಿಯೋಕೆ ಅಂತ ಹೊರಟಿದ್ದ ಒಂದು ಸಾಮಾನ್ಯ ಪ್ರಯಾಣ ಇದ್ದಕ್ಕಿದ್ದ ಹಾಗೆ ಜೀವ ಉಳಿಸ್ಕೊಳ್ಳೋಕೆ ಮಾಡುವೊಂದು ಹತಾಶ ಹೋರಾಟವಾಗಿ ಹೇಗೆ ಬದಲಾಯಿತೋ ಅದನ್ನೇ ನೋಡೋಣ ಬನ್ನಿ. ಆ ದೋಣಿಯಲ್ಲಿದ್ದಿದ್ದು ಬರೋಬ್ಬರಿ 30 ಜನ. ಎಲ್ಲರೂ ಒಳ್ಳೆ ಹುಮ್ಮಸ್ಸಿನಲ್ಲೇ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಅಂತ ಹೊರಟಿದ್ರು. ಆದ್ರೆ ವಾತಾವರಣ ಕೈಕೊಡ್ತು. ಮೊದಮೊದಲು ಸರಿಯಿಲ್ಲ ಅನ್ಸಿದ್ರೂ ನೋಡ್ತಿದ್ದ ಹಾಗೆ ಭಯಂಕರ ಬಿರುಗಾಳಿ ಶುರುವಾಗ್ಬಿಡ್ತು. ಜೋರಾದ ಗಾಳಿ, ಭಾರಿ ಮಳೆ, ಸಮುದ್ರ ರೌದ್ರಾವತಾರ ತಾಳಿತ್ತು. ಸರಿ, ಲಾಭವಿಲ್ಲ, ವಾಪಸ್ ಹೋಗೋಣ ಅಂತ ದೋಣಿ ತಿರುಗಿಸಕ್ ನೋಡಿದ್ರೆ ಅಸಲಿ ಆಘಾತ ಕಾದಿತ್ತು. ದೋಣಿಯ ಇಂಜಿನ್ನೇ ಸೈಲೆಂಟ್ ಆಗೋಯ್ತು. ಯಾವ ದಾರಿನೂ ಇಲ್ಲ, ಸಂಪೂರ್ಣ ಅಸಹಾಯಕರಾಗ್ಬಿಟ್ರು. ದೋಣಿ ಈಗ ಅವರ ಕೈಯಲ್ಲಿಲ್ಲ. ಪರ್ವತದಷ್ಟು ಎತ್ತರದ ಅಲೆಗಳು, ಕಿವಿಗಡಚಿಕ್ಕುವ ಗಾಳಿಯ ಆರ್ಭಟ, ಅದರ ಪಾಡಿಗೆ ಅದು ತೇಲಿ ಹೋಗ್ತಿತ್ತು. ಹೊರಗಡೆ ಈ ಪರಿಸ್ಥಿತಿಯಾದ್ರೆ ದೋಣಿಯ ನಾಯಕ ಸುಂದರನ ಮನಸ್ಸಿನೊಳಗೆ ಇದಕ್ಕಿಂತ ದೊಡ್ಡ ಬಿರುಗಾಳಿ ಎದ್ದಿತ್ತು. ಅದು ಪಶ್ಚಾತ್ತಾಪದ ಬಿರುಗಾಳಿ. ಸುಂದರ ಅಂದ್ರೆ ಸಾಮಾನ್ಯ ಮೀನುಗಾರನೇನಲ್ಲ, ಬರೋಬ್ಬರಿ 30 ವರ್ಷಗಳ ಅನುಭವ. ಆದ್ರೆ ಇವತ್ತು ಅವನ ಇಡೀ ಜೀವನದಲ್ಲೇ ಕಾಣದಂತಹ ಒಂದು ಭಯ ಅವನನ್ನು ಆವರಿಸಿಕೊಂಡಿತ್ತು. ಆಗ ಅವನ ತಲೆಯಲ್ಲಿ ಬೇರೆ ಮೀನುಗಾರರು ಹೇಳಿದ್ದ ಮಾತುಗಳು ಗಿರ್ಗಿಟ್ಲೆ ಹೊಡಿತಾ ಇದ್ವು. ಸುಂದರ, ವಾತಾವರಣ ಸರಿಯಿಲ್ಲ, ಸಮುದ್ರಕ್ಕೆ ಇಳಿಬೇಡ ಅಂತ ಅವರು ಕೊಟ್ಟಿದ್ದ ಎಚ್ಚರಿಕೆಯನ್ನ ತನ್ನ ಅತಿಯಾದ ಆತ್ಮವಿಶ್ವಾಸದಲ್ಲಿ ಕಡೆಗಣಿಸಿಬಿಟ್ಟಿದ್ದ. ಹಾಗಾದ್ರೆ ಇಷ್ಟೆಲ್ಲ ಅನುಭವ ಇರೋ ಒಬ್ಬ ನುರಿತ ಮೀನುಗಾರ ಈ ರೀತಿ ಅಸಹಾಯಕನಾಗಿ ದಾರಿ ತಪ್ಪೋಕೆ ಕಾರಣವಾದ್ರೂ ಏನು? ಈ ಪ್ರಶ್ನೆಗೆ ಉತ್ತರ ಬೇಕಂದ್ರೆ ನಾವು ಅವನ ಗತಕಾಲಕ್ಕೆ, ಅವನ ಹಿನ್ನೆಲೆಗೆ ಹೋಗಿ ಬರಲೇಬೇಕು. ನೋಡಿ, ಸುಂದರ ಅಂದ್ರೆ ಸುಮ್ನೆ ದೋಣಿ ಹತ್ತಿ ಮೀನ್ ಹಿಡಿಯಕ್ಕೆ ಶುರು ಮಾಡಿದವನಲ್ಲ. ಅವನು ಅಕ್ಷರಶಃ ಕಡಲ ಮಗು, ಆ ಸಮುದ್ರದ ಪರಂಪರೆಯಲ್ಲೇ ಹುಟ್ಟಿ ಬೆಳೆದವನು. ಅವನ ಜೀವನ ಶುರುವಾಗಿದ್ದೇ ಆ ಸಮುದ್ರದ ತೀರದಲ್ಲಿ. ತನ್ನ ಅಪ್ಪ ಅಜ್ಜನನ್ನ ನೋಡ್ತಾ, ಅವರಿಂದ ಕಲಿತಾ ಅವನ ಇಡೀ ಬಾಲ್ಯವೇ ಮೀನಿನ ಬಲೆ, ದೋಣಿ, ಅಲೆಗಳ ಸದ್ದು ಇದರಲ್ಲೇ ಕಳೆದು ಹೋಗಿತ್ತು. ಸಮುದ್ರನೇ ಅವನಿಗೆ ಗುರು, ಅದೇ ಅವನ ಆಟದ ಮೈದಾನ. ಅದರ ಅಲೆಗಳಲ್ಲೇ ಈಜು ಕಲಿತಾ, ಸಮುದ್ರದ ಮೂಡ್ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಕಲಿತ. ಎಲ್ಲಕ್ಕಿಂತ ಮುಖ್ಯವಾಗಿ ಅದರ ಶಕ್ತಿಗೆ ತನೆಬಾಗ್ಬೇಕು ಅನ್ನೋದನ್ನ ಕಲ್ತಿದ್ದ. ಆದ್ರೆ ಅವನಿಗೆ ಒಂದು ದೊಡ್ಡ ಕನಸಿತ್ತು. ತಾನು ಒಂದು ದೊಡ್ಡ ದೋಣಿಯ ಮಾಲೀಕನಾಗ್ಬೇಕು, ಶ್ರೀಮಂತ ಮೀನುಗಾರನಾಗ್ಬೇಕು ಅಂತ. ಯಾಕಂದ್ರೆ ಅವನಿಗೆ ತನ್ನ ಸಂಸಾರವನ್ನ ಚೆನ್ನಾಗಿ ನೋಡ್ಕೋಬೇಕಿತ್ತು. ಅದರಲ್ಲೂ ತನ್ನ ಮಗಳ ಮದುವೆಗೆ ಹಣ ಕೂಡಿಸ್ಬೇಕಿತ್ತು. ಆದ್ರೆ ಮಹತ್ವಾಕಾಂಕ್ಷೆಗೂ ದುರಹಂಕಾರಕ್ಕೂ ನಡುವೆ ಇರೋದು ಒಂದು ತೆಳುವಾದ ಗೆರೆ ಮಾತ್ರ. ಆ ಗೆರೆ ದಾಟಿದ್ರೆ ಏನಾಗುತ್ತೆ ಅನ್ನೋದು ಸಮುದ್ರದಷ್ಟೇ ಅನಿರೀಕ್ಷಿತ. ಹಿರಿಯರು ಹೇಳ್ತಿದ್ರು, ಗಾಳಿ, ನೀರು, ಬೆಂಕಿನ ಯಾವತ್ತೂ ತಾತ್ಸಾರ ಮಾಡಬಾರ್ದು ಅಂತ. ಹವಾಮಾನ ನೋಡ್ಕೊಂಡೆ ಸಮುದ್ರಕ್ಕೆ ಇಳಿ ಅಂತಿದ್ರು. ಆದ್ರೆ ಸುಂದರನಿಗೆ ತನ್ನ ಮೇಲೆ, ತನ್ನ ಹೊಸ ದೋಣಿಯ ಮೇಲೆ ಅತಿಯಾದ ನಂಬಿಕೆ ಬಂದ್ಬಿಟ್ಟಿತ್ತು. ಆಳ ಸಮುದ್ರದ ಮೀನುಗಾರಿಕೆಯಲ್ಲಿ ನಾನೇ ಎಕ್ಸ್ಪರ್ಟ್, ಸಿಗೋ ಮೀನಿಗೆ ಈ ರಿಸ್ಕ್ ತಗೋಬಹುದು ಅಂತ ಹಿರಿಯರ ಮಾತನ್ನೇ ಕಡೆಗಣಿಸೋಕ್ ಶುರು ಮಾಡ್ದ. ಆಗ ಅವನಿಗೆ ತನ್ನ ತಂದೆ ಹೇಳಿದ ಮಾತುಗಳು ನೆನಪಾಗುತ್ತೆ. ಅದರ ರೌದ್ರಾವತಾರದ ಮುಂದೆ ನಾವು ತಲೆಬಾಗ್ಲೇಬೇಕು, ಅದರ ಆರ್ಭಟದ ಮುಂದೆ ನಿಲ್ಲೋಕೆ ನಮ್ಮಿಂದ ಆಗಲ್ಲ ಅಂತ ಅಪ್ಪ ಹೇಳ್ತಿದ್ರು. ಅಂದ್ರೆ ಸಮುದ್ರವನ್ನ ಗೆಲ್ಲೋಕಾಗಲ್ಲ, ಅದರ ಜೊತೆ ಹೊಂದಿಕೊಂಡು ಹೋಗ್ಬೇಕು ಅನ್ನೋ ಸತ್ಯ ಅವನಿಗೆ ನೆನಪಾಗುತ್ತೆ. ಆದರೆ ಇದೆಲ್ಲ ನೆನ್ಪು ಮಾಡ್ಕೊಂಡು ಏನ್ ಪ್ರಯೋಜನ? ವರ್ತಮಾನದಲ್ಲಿ ಆ ಬಿರುಗಾಳಿಯಲ್ಲಿ ಸಿಕ್ಕಿ ತೇಲ್ತಾ ಇರೋ ದೋಣಿಯಲ್ಲಿ ಅವನ ಹೆಮ್ಮೆಯಾಗ್ಲಿ, ಇಷ್ಟು ವರ್ಷದ ಅನುಭವವಾಗ್ಲಿ ಯಾವುದಕ್ಕೂ ಒಂದು ಕಾಸಿನ ಕಿಮ್ಮತ್ತೂ ಇರಲಿಲ್ಲ. ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ದೋಣಿ ಎಂಗೊಟ್ಟು ಹೋಗ್ತಿದೆಯಂತ ಯಾರಿಗೂ ಗೊತ್ತಿಲ್ಲ. ದಡದ ಜೊತೆಗಿನ ಸಂಪರ್ಕ ಸಂಪೂರ್ಣವಾಗಿ ಕಟ್ಟಾಗಿತ್ತು. ಕುಡಿಯೋ ನೀರು, ತಿನ್ನೋ ಆಹಾರ ಖಾಲಿಯಾಗ್ತಾ ಬಂದಿತ್ತು. ದೋಣಿಯಲ್ಲಿದ್ದವರೆಲ್ಲ ಭಯದಿಂದ ನಡುಗ್ತಿದ್ರು. ಕೆಲವರಂತೂ ತಮ್ಮ ಕುಟುಂಬವನ್ನ ನೆನೆದು ಅಳೋಕ್ ಶುರು ಮಾಡಿದ್ರು. ಆ ಕ್ಷಣದಲ್ಲಿ ಸುಂದರನಿಗೆ ಅರಿವಾಯಿತು, ತನ್ನ ಜ್ಞಾನ, ತನ್ನ ಕೌಶಲ್ಯ, ತನ್ನ ಆತ್ಮವಿಶ್ವಾಸ ಇದೆಲ್ಲ ಪ್ರಕೃತಿಯ ಅಗಾಧ ಶಕ್ತಿಯ ಮುಂದೆ ಏನೂ ಅಲ್ಲ, ಶೂನ್ಯ ಅಂತ. ಸಮುದ್ರ ಕಲಿಸೋ ಈ ಪಾಠ ಅವನಿಗೆ ಅರ್ಥವಾಗಿತ್ತು. ಆದರೆ ಅಷ್ಟರಲ್ಲಾಗ್ಲೇ ಕಾಲ ಮಿಂಚೋಗಿತ್ತು. ಕಥೆ ಇಲ್ಲಿಗೆ ಸುಂದರನನ್ನು, ಅವನ ಸಿಬ್ಬಂದಿಯನ್ನು ಒಂದು ಅನಿಶ್ಚಿತತೆಯಲ್ಲೇ ಬಿಟ್ಟು ಹೋಗುತ್ತೆ. ಅವರೆಲ್ಲ ಏನಾದ್ರೂ ಗೊತ್ತಿಲ್ಲ. ಆದರೆ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಮನುಷ್ಯನ ಮಹತ್ವಾಕಾಂಕ್ಷೆ,
ಪ್ರಕೃತಿಯ ಶಕ್ತಿಯ ಮುಂದೆ ನಿಂತಾಗ ಕೊನೆಗೆ ಗೆಲ್ಲೋದ್ಯಾವುದು, ಉಳಿಯೋದ್ಯಾವುದು?